ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಎರಡೆರಡು ಬಂಡಾಯದ ಬೆಸಿ ಎದುರಾಗಿದೆ. ಮಾಜಿ ಬಿಜೆಪಿ ಶಾಸಕ ಸುಕುಮಾರ್ ಶೆಟ್ಟಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದು ತನ್ನ ರಾಜಕೀಯ ಗುರು ಬಿಎಸ್ವೈ ವಿರುದ್ಧ ತೊಡೆತಟ್ಟಿ ನಿಂತಾಗಿದೆ. ಈ ಕುರಿತು ಹೇಳಿಕೆ ನೀಡಿರುವ ಮಾಜಿ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ, ಬಿಜೆಪಿಯಲ್ಲಿ ಪ್ರಾಮಾಣಿಕವಾಗಿ ದುಡಿದವರನ್ನು ಗುರುತಿಸಿಲ್ಲ, ಹಾಗಾಗಿ ಪ್ರಾಮಾಣಿಕರೆಲ್ಲರೂ ಪಕ್ಷ ತೊರೆದು ಹೊರಗೆ ಹೋಗುವಂತಾಗಿದೆ. ಚುನಾವಣೆ ನಡೆದು 9 ತಿಂಗಳಾದರೂ ನನ್ನನ್ನು ಯಾರೂ ಮಾತನಾಡಿಸಿಲ್ಲ. ಕಾಂಗ್ರೆಸ್ನವರು ಆಹ್ವಾನಿಸಿದರು, ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇನೆ ಎಂದರು. ಶಿವಮೊಗ್ಗ ಲೋಕಸಭಾ ಚುನಾವಣೆ ಮೇ 7ನೇ ತಾರೀಕಿಗೆ ಮತದಾನ ಆಗುವಂಥ ವ್ಯವಸ್ಥೆ. ಎಲ್ಲ ಕಾರ್ಯಕರ್ತರು ತಮ್ಮ ಕೆಲಸದಲ್ಲಿ ಪ್ರವೃತ್ತರಾಗಿದ್ದಾರೆ. ಶಿವಮೊಗ್ಗ ಲೋಕಸಭೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2-3 ಚುನಾವಣೆಯಲ್ಲಿ ರಾಘವೇಂದ್ರ ಅವರು 14 ಸಾವಿರಕ್ಕೆ ಹೆಚ್ಚು ಮತಗಳಿಂದ 2 ಸಲವೂ ಬಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅದು 75 ಸಾವಿರಕ್ಕೆ ಹೆಚ್ಚಾಗಿದೆ. ಈ ಸಲ ನನ್ನ ಅಭಿಪ್ರಾಯದ ಪ್ರಕಾರ ಅವರಿಗೆ 14 ಸಾವಿರಕ್ಕಿಂತ ಹೆಚ್ಚು ಸಿಗುವುದಿಲ್ಲ ಅನ್ನೋದು ನನ್ನ ಮನವರಿಕೆ. ಯಾಕಂದರೆ ಪಕ್ಷದಲ್ಲಿ ಪ್ರಾಮಾಣಿಕತನದಲ್ಲಿ ದುಡಿದವರಿಗೆ ಗುರುತಿಸದೇ ಇರುವಂಥ ಕೆಲಸ ಈ ಪಕ್ಷದಲ್ಲಿ ಆಗ್ತಾಯಿದೆ. ಹಾಗೆ ಪ್ರಾಮಾಣಿಕ ಸೇವೆ ಮಾಡಿದವರನ್ನು ಪಕ್ಷದಿಂದ ಹೊರಹೋಗುವಂಥ ಕೆಲಸ ಮಾಡಿದ್ದಾರೆ. 9 ತಿಂಗಳು ಚುನಾವಣೆ ಆದಮೇಲೆ ನನ್ನನ್ನು ಅವರು ಮಾತಾಡಿಸೋ ಕೆಲಸಕ್ಕೂ ಬರಲಿಲ್ಲ. ಆಮೇಲೆ ಕಾಂಗ್ರೆಸ್ನವರು ನನ್ನನ್ನು ಕರೆದರು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾದ ಸೇವೆ ಮಾಡಿ ಕಳೆದ ಸಲದ ಅಂತರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನನ್ನ ಹೋರಾಟ ಇದೆ. ಹಾಗೆ ಈಶ್ವರಪ್ಪನವರು, ನಿಜವಾಗಿ ಈಶ್ವರಪ್ಪನವರು BJP ಪಕ್ಷವನ್ನು ಕಟ್ಟಿದವರು. ಅವರಿಗೆ ತೊಂದರೆ ಆಗಬಾರ್ದು, ಮಾತು ಹೇಳಿ ಅವರನ್ನು ಸೋಲಿಸುವ ಕೆಲಸ ಮಾಡಬಾರ್ದು. ಆದ್ದರಿಂದ ಈಶ್ವರಪ್ಪನವರು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದರೆ ಖಂಡಿತ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ. ಈಶ್ವರಪ್ಪನವರು ಭಾಳ ಈ ಹಿಂದುತ್ವದ ಓಟನ್ನು ಅವರು ಪಡೆದರೆ ರಾಘವೇಂದ್ರ ಅವರು 3ನೇ ಸ್ಥಾನಕ್ಕೆ ಹೋಗುವುದರಲ್ಲಿ ಅನುಮಾನ ಇಲ್ಲ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.